ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಚಿಗುರು ಕಿಚನ್ಗೆ ಸ್ವಾಗತ. ನಾವಿವತ್ತು ಗಾರ್ಲಿಕ್ ಬ್ರೋಕೊಲಿ ಮಾಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಈ ನೀರು ಬಿಸಿ ಆದಮೇಲೆ ಬ್ರೋಕೊಲಿನ ಆ ನೀರಿಗೆ ಹಾಕಿ ಒಂದು 5 ಮಿನಿಟ್ಸ್ ಕುಕ್ ಮಾಡೋಣ. ನೋಡಿ, ಈ ರೀತಿ ಒಂದು 5 ಮಿನಿಟ್ಸ್ ಕುಕ್ ಆದಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆದಮೇಲೆ ಇದನ್ನು ನಾವು ಐಸ್ ಕೂಲ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡೋಣ. ಯಾಕಂದರೆ ಅದ್ರ ಕಲರ್ನ ಮೇಂಟೈನ್ ಮಾಡಲಿಕ್ಕೋಸ್ಕರ ಅಷ್ಟೇ. ನೋಡಿ, ಈ ರೀತಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಒಂದಷ್ಟು ಗಾರ್ಲಿಕ್ ಹಾಕಿದ್ಮೇಲೆ ಒಂದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಂದು 30 ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀರಿ. ಒಂದು 30 ಸೆಕೆಂಡ್ಸ್ ಫ್ರೈ ಆದಮೇಲೆ ಇದಕ್ಕೆ ಬ್ರೋಕೊಲಿ ಹಾಕಬೇಕು. ಬ್ರೋಕೊಲಿ ಹಾಕಿ ಒಂದು 5 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡಬೇಕು. ಇದು 5 ಮಿನಿಟ್ಸ್ ಆದಮೇಲೆ ಈ ರೀತಿ ಆಗುತ್ತೆ. ಇದಕ್ಕೆ ಆವಾಗ ಒಂದು ಸ್ಪೂನ್ ಸೋಯಾ ಸಾಸ್, ಒಂದು ಸ್ಪೂನ್ ಟೊಮೆಟೊ ಸಾಸ್ ಹಾಕಬೇಕು. ಟೊಮೆಟೊ ಸಾಸ್ ಆದಮೇಲೆ ರೋಸ್ಟ್ ಮಾಡಿರೋವಂಥ ಕಡಲೆ ಬೀಜದ ಪೌಡರ್ನ ಹಾಕಿ ಒಂದು ಮಿಕ್ಸ್ ಮಾಡಿದ್ರೆ ಗಾರ್ಲಿಕ್ ಬ್ರೋಕೊಲಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್.